ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್, ಸಾರಿ ಗುಡ್ ನೈಟ್. ನಾವು ನಾಳೆ ಬೆಳಗ್ಗೆ ಗೋವಾ ಹೋಗ್ತಾ ಇದ್ದೀವಿ. ವಿಲ್ ಅಪ್ಡೇಟ್ ಯು ಇನ್ ಗೋವಾ. ಬಾಯ್ ಬಾಯ್. ಇವತ್ತು ನಾವು ಟ್ರಿಪ್ಗಂತ ಹೇರ್ ಸ್ಟೈಲ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. 750 ರುಪೀಸ್. ಆಕ್ಚುಲಿ ಏನಂದ್ರೆ ಯು ಕಟ್ ಮಾಡಿರೋದು, ಯು ಕಟ್ಗೆ 750 ರುಪೀಸ್. ಮುಂದಗಡೆ ಮಾತ್ರ ಬ್ಯಾಂಕ್ಸ್ ಕಟ್ ಮಾಡಿರೋದಕ್ಕೆ ಬಟ್ ಪರವಾಗಿಲ್ಲ, ಖುಷಿ ಆಯ್ತು. ದುಡ್ಡು ಖರ್ಚು ಮಾಡಿ ಜಾಸ್ತಿ ದುಡ್ಡು ಕೊಟ್ಟು ಬಕ್ರಾ ಆದಿವಿ ಅಂತ ಗೊತ್ತಾಗಿ ನಮಗೆ ನಾವೇ ಖುಷಿ ಪಟ್ಕೊಂಡಿದೀವಿ. ಓಕೆ, ಬಂದು ಮತ್ತೆ ಹೋಗಿ ಬೂಟಿಗೆ ಬಿದ್ದಂಗಾಯ್ತು. ಬಟ್ ಇಟ್ಸ್ ಓಕೆ, ಏನಾಗಲ್ಲ. ಈ ಗಂಡಸ್ರು ತಿಂಗಳ ಹೋಗಲ್ವಾ, ನಾವು 6 ತಿಂಗಳಿಗೆ ವರ್ಷಕ್ಕೆ ಹೋಗ್ತೀವಿ, ಏನಾಗಲ್ಲ. ಏನಮ್ಮ ಎಲ್ಲ ತಗೊಂಡೆಮ್ಮ ನೋಡಿ. ಇವಾಗ ನಮ್ಮ ಮನೆಯವ್ರನ್ನ ಮಾತಾಡ್ಸೋಣ. ಏನ್ ಅನಿಸ್ತಾ ಇದೆ ನಿಮ್ಗೆ? ಸತತವಾಗಿ ನೀವು ಇದನ್ನ ಪ್ಲಾನ್ ಮಾಡಿ ವರ್ಕ್ ಆಗುತ್ತೆ. ಟುಮಾರೋ ಅಂತ ಹೇಳಕ್ ಆಗಲ್ಲ. ನಾವು ಫ್ಲೈ ಮಾಡ್ತಾ ಇಲ್ಲ, ಕಾರಲ್ಲಿ ಹೋಗ್ತಾ ಇದೀವಿ. ಅದನ್ನ ಇವತ್ತು ಎಕ್ಸಿಕ್ಯೂಟ್ ಮಾಡಿಸ್ತಾ ಇದ್ದಾರೆ ನಮ್ಮ ಮನೆಯವರು. ಇಲ್ಲಿ ತುಂಬಾ ನಮ್ಗಿಂತ ಎಕ್ಸೈಟ್ ಆಗಿರೋದು. ಅಯ್ಯೋ ಚಳಿ ಏನಾಗುತ್ತಮ್ಮ ಫ್ರೆಂಡ್ಸ್, ಆಕ್ಚುಲಿ ನಮ್ಮ ಆಫೀಸಲ್ಲಿ ಟಿಲ್ 13 ನೋ ಲೀವ್ಸ್. ಆಕ್ಚುಲಿ ರಜಾ ಕೊಡಲ್ಲ. ಬಟ್ ಇದ್ರಲ್ಲೂ ನಾನು 4 ದಿನ ರಜಾ ಹಾಕಿ ಗೋವಾ ಹೋಗ್ತಾ ಇದೀನಿ. ಏನು ಯಾಕೆ ಅಂದ್ರೆ ಅವ್ರ ಮಿಸಸ್ ಗೋಸ್ಕರ. ಏನ್ ಮಾಡಕ್ಕಾಗಲ್ಲ, ಅನ್ಪ್ಲಾನ್ಡ್ ನೋಡಿ, ನಂಗೋಸ್ಕರ ಅಂತ ಹೇಳ್ತಾ ಇಲ್ಲ. ನಾವ್ ಹೇಳಿದ್ವಲ್ಲ, ಅದಕ್ಕೆ ಅವ್ರು ಹೇಳ್ತಾ ಇಲ್ಲ. ನನ್ನ ಹೆಂಡತಿಗೋಸ್ಕರ ಅಂತ ಹೇಳು ಅಂತ ಹೇಳ್ತಾ ಇದಾರೆ, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಅಂದ್ರೆ ಇವಾಗ ಗೋವಾಗ್ ಹೋಗ್ತಾ ಇದೀವಲ್ವಾ, ಸೊ ಹೆಂಗ್ ಅನಿಸ್ತಾ ಇದೆ ನಮ್ಮ ಮನೆಯವ್ರಿಗೆ? ಟ್ರಿಪ್ ನ ಅಂತೂ ಇಂತೂ ಇದನ್ನ ಎಕ್ಸಿಕ್ಯೂಟ್ ಮಾಡಿದಾರೆ, ಪ್ಲಾನ್ ನ. ಹೆಂಗ್ ಅನಿಸ್ತಿದೆ ಕೇಳೋಣ. ಎಷ್ಟು ಖರ್ಚಾಗುತ್ತೋ ಅನ್ನೋ ತಲೆಯಲ್ಲಿ ಈಗಲೇ ಯೋಚನೆ ತಲೆಯಲ್ಲಿ ಕೊರಿತಾ ಇದೆ. ಅಷ್ಟೇ ಗೊತ್ತಿಸ್ತಾ ಇದೆ. ಖರ್ಚು ಕರ್ಕೊಂಡು ಹೋಗ್ತಾ ಇರೋದೇ 2 ವರ್ಷಕ್ಕೊಂದ್ಸತಿ 3 ವರ್ಷಕ್ಕೊಂದ್ಸತಿ ಟ್ರಿಪ್ ನ. ಅದ್ರಲ್ಲಿ ಹಿಂಗ್ ಜುಗ್ರು ತರ ಆಡ್ಬಿಟ್ರೆ ಕಷ್ಟನಪ್ಪ. ಅಷ್ಟೇ. ಇವ್ರು ಬರೀ ಎಷ್ಟೇ ಎಷ್ಟು ಬಟ್ಟೆ ಇಟ್ಕೊಂಡವ್ರು ಗೊತ್ತಾ? ನಾನಂತೂ ದೊಡ್ಡ ನಮ್ ಕಬೋರ್ಡ್ ಅಲ್ಲಿರೋ ಬಟ್ಟೆ ಎಲ್ಲ ತುಂಬಿಟ್ಟಿದೀನಿ. ನಮ್ಮ ಅಮ್ಮದಂತೂ ಎಲ್ಲ ಇಟ್ಕೊಂಡ್ಬಿಟ್ಟಿದೀನಿ ನಾನು, ಯಾವ್ದು ಬಿಟ್ಟಿಲ್ಲ. ಇಲ್ಲಿ ನಮ್ಗಿಂತ ಜಾಸ್ತಿ ಎಕ್ಸೈಟ್ ಆಗಿರೋದು ಇನ್ನೊಬ್ರು ಇದಾರೆ, ಬರ್ರಿ ತೋರಿಸ್ತೀನಿ. ನಮ್ಮ ಅಮ್ಮು ಗೋವಾ ಬೀಚಿಗೆ ಹೋಗೋಣ. ಇದನ್ನ ಆಫ್ ಮಾಡು ಅಮ್ಮ. ಬೀಚಿಗೆ ಹೋಗೋಣ ಮಗಳೇ, ಬೀಚ್ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದೀವಿ? ಬೀಚಲ್ಲಿ ಏನ್ ಆಟ ಆಡ್ತೀಯಾ? ಮಣ್ಣಲ್ಲಿ ಆಟ ಆಡ್ತೀಯಾ? ಆಮೇಲೆ ಹೂವು ಬೀಚು. ಯಾರ್ಯಾರು ಹೋಗ್ತೀರಾ? ಚಿಕ್ಕಿ, ಆಮೇಲೆ ಕಿಕ್ಕ, ಆಮೇಲೆ ಚಿಕ್ಕ, ಆಮೇಲೆ ಕಿಕ್ಕ, ಆಮೇಲೆ ಕಿಕ್ಕಿ. ಅಷ್ಟೇ. ಅಪ್ಪ ಬುದ್ದು, ಆಮೇಲೆ ಅಮ್ಮ ಸೌಖ್ಯ. ನೀನ್ ಹೆಸರಿಟ್ಟಿದ್ದ ನಮ್ಗೆ? ಚಿಕ್ಕಿ ಹೆಸರು ಏನಪ್ಪ? ಮೋತಿ. ಚಿಕ್ಕದ ಹೆಸರು ಯಾರು? ದೀಪು. ಚಿಕ್ಕ ದೀಪು, ಕಿಕ್ಕ. ಅಪ್ಪ ಹೆಸರು ಬುದ್ದು, ಅಮ್ಮ ಹೆಸರು ಸೌಖ್ಯ. ನಾವು ಬೆಂಗಳೂರು ಬಿಡೋಷ್ಟೊತ್ತಿಗೆ 4 ಗಂಟೆನೋ ಅಥವಾ 5 ಗಂಟೆನೋ ಆಗಿತ್ತು. ನಾವು ಬೆಳಗಿನ ಜಾವ 3 ಗಂಟೆಗೆ ಬಿಡಬೇಕು ಅಂದ್ಕೊಂಡ್ವು. ಬಟ್ ನಿಮಗೆ ಗೊತ್ತಿರುತ್ತಲ್ವ, ನಿದ್ದೆ ಆಗಲ್ಲ ಕರೆಕ್ಟಾಗಿ. ಟ್ರಿಪ್ ಹೋಗ್ತಿದ್ದೀವಿ ಅಂದರೆ ನಿದ್ದೆನೇ ಬರೋದಿಲ್ಲ ಕಣ್ಣಿಗೆ. ಸೊ ಹಾಗಾಗಿ 1-2 ಅವರ್ ಮಲ್ಗೋಕ್ಕೋಸ್ಕರ ನಾವು ಅಷ್ಟು ಡಿಲೇ ಮಾಡಿದ್ವು. ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಗುರುವಾರ ನೈಟ್ ಹೊರಡಬೇಕು ಅಂತ, ಬಟ್ ಆಗಲಿಲ್ಲ. ಸೊ ಹಾಗಾಗಿ ಬೆಳಗಿನ ಜಾವ ಹೊರಟ್ವು. ಸತತ 3 ಕಾಲಿಗೆ ಹೊರಡೋಣ ಅಂದ್ಕೊಂಡು ಅಂತೂ 4:15 ಹೊರಟ್ವಿ. 7 ಗಂಟೆ ಆಗ್ತಾ ಬಂತು. ಈಗ ಜಸ್ಟ್ ಚಿತ್ರದುರ್ಗ ಹತ್ರ ಬಂದಿದ್ದೀವಿ. ಇನ್ನು ರೀಚ್ ಆಗಿಲ್ಲ ಇನ್ನು. We'll have some ಟಿಫನ್, breakfast and coffee. ತಗೊಂಡ್ರೆ ಬಿಡು, ಕಾರಲ್ಲೇ 1 ಗಂಟೆ ಆದ್ರೂ ತಿನ್ಸ್ಕೊಂಡು ಹೋಗ್ಬಾರ್ದು. ಸೊ ಇವಾಗ ತಿಂಡಿಗೆ ಬಂದಿದ್ದೀವಿ. ನನ್ನ ಮಗಳು ಮಲಗಿ ಎದಳ್ತಾವಳೆ. ಬಂದಿಲ್ಲ, ಸುಮ್ಮನಿರ್ರಿ, ಮಲಗ್ತಾವಳೆ. ಮೊಮ್ಮು ತಿಂತಾ ಇದೀವಿ ಮಗನೆ. ಬರೀ ಅದೇನೆ, ಬರೀ ಇಂಥದ್ನೇ. ನಮ್ಮ ಮನೆಯವ್ರ ಪಪ್ಪ ಮಗಳನ್ನ ಒತ್ತಿ ಸುಸ್ತಾಗ್ಬಿಟ್ಟಿದ್ದಾರೆ ಇವಾಗ, ಅಲ್ವಮ್ಮ? ಅರ್ಧ ನೀವೇ ತಿಂದ್ರಪ್ಪ. ಬಿಡ್ರಿ, ತಿನ್ರಿ. ನಾನ್ ತಿನ್ನಲ್ಲ, ನಂಗೆ ಇಷ್ಟ ಆಗಲ್ಲ. ತಿನ್ರಿ, ಪರವಾಗಿಲ್ಲ. ಬೇಕಂದ್ರೆ ಇನ್ನೂ ಒಂದು ತಗೊಂಡ್ರಾಯ್ತು. ಬೇಡ. ಚೆನ್ನಾಗಿದ್ಯಾ? ಸಾಂಬಾರು ಸ್ವಲ್ಪ
ಈ ಹೆಂಗಸು ಅಂತೂ ನಾನು ನೋಡ್ತಾನೆ ಇದ್ದೀನಿ ಅವಾಗ್ಲಿಂದ ಎಷ್ಟು ತನಕ ಮುಗೀತು. ಅವ ತಾಯಿ ಅದನ್ನ ಅಲ್ಲೇ ಕಲಸಿ ಬಜ್ಜಿ ಪಾಯಸ ಇವತ್ತು ಮಾಡಿದ್ರು. ಸಾಂಬಾರು ಕುಡ್ಬಿಡು. ಟೇಸ್ಟ್ ಮಾಸ್ಟರ್ ಟೇಸ್ಟ್ ಮಾಡಿ ಹೇಳ್ತಾರೆ. ಸ್ವಲ್ಪ ಇದೊಂದು ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ ಎಕ್ಸ್ಪ್ರೆಷನ್. ತಿನ್ಮ ನೀನು ತಿನ್ಸ್ಲಾ? ಅದೆಲ್ಲ ಸ್ಪೂನ್ ಇಲ್ಲ ಅವ್ರು ಇಟ್ಕೊಂಡು ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು A to B ಅಲ್ಲಿ ಸ್ಟಾಪ್ ಮಾಡಿದ್ವು ತಿಂಡಿ ತಿನ್ಬಿಡೋಣ ಅಂತ ಹೇಳಿಬಿಟ್ಟು. ಸೊ ನಾವಿಲ್ಲಿ ದೋಸೆ ತೊಗೊಂಡ್ವು. ನನಗೆ ಹೊರಗಡೆ ಹೋದಾಗ ದೋಸೆ ಅಥವಾ ಇಡ್ಲಿಲೇ ಜಾಸ್ತಿ ಇಷ್ಟ ಆಗೋದು. ಸೊ ಹಾಗಾಗಿ ನಾನು ದೋಸೆ ತೊಗೊಂಡೆ, ಇಡ್ಲಿ ಬೇಡ ಅಂತ ಹೇಳಿಬಿಟ್ಟು. ಆ್ಯಂಡ್ ನಮ್ಮಮ್ಮ ಇನ್ನೂ ಎದ್ದಿರಲಿಲ್ಲ, ಮಲ್ಗೆ ಇದ್ಲು. ಅವಳು ಬೆಳಗಿನ ಜಾವ ಎದ್ದು ಅವಳನ್ನೊಂದು ಸ್ವಲ್ಪ ಫ್ರೆಶ್ ಅಪ್ ಮಾಡಿ ರೆಡಿಯಾಗಿ, ಅವಳಿಗೆ ಬೇರೆ ಬೀಚಿಗೆ ಹೋಗೋದು ಬೇರೆ ಇತ್ತಲ್ಲ. ಸೊ ಅವಳು ಫುಲ್ ಖುಷಿ ಆಗಿಬಿಟ್ಟಿದ್ಲು, ನಿದ್ದೆನೇ ಮಾಡಿರಲಿಲ್ಲ ಒಂದು ಸ್ವಲ್ಪ ದೂರ. ಆಮೇಲೆ ಮಲ್ಕೊಂಡ್ಲು. ಅಷ್ಟೊತ್ತಿಗೆ ತಿಂಡಿ ನಿಲ್ಸೋಣ ಅಂತ ಹೇಳಿ ತಿಂಡಿಗೆ ನಿಲ್ಲಿಸಿದ್ವು. ಮತ್ತು ಅವಳಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಜಾಸ್ತಿ ಡಿಸ್ಟರ್ಬ್ ಮಾಡಲಿಲ್ಲ. ಯಾಕಂದರೆ ಎದ್ದರೆ ಕರೆಕ್ಟಾಗಿ ನಿದ್ದೆ ಆಗಿಲ್ಲ ಅಂದರೆ ನಮಗೂ ಟ್ರಾವೆಲ್ ಮಾಡೋಕ್ಕೆ ಹಿಂಸೆ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾವಷ್ಟೇ ತಿಂಡಿ ತಿಂದು, ನಾನು ದೋಸೆ ತೊಗೊಂಡಿದ್ದೆ, ನನ್ನ ಹಸ್ಬೆಂಡು ಇಡ್ಲಿ ತೊಗೊಂಡಿದ್ರು ಅನ್ಸುತ್ತೆ ಅವ್ರು ಮೇ ಬಿ. ಆ್ಯಂಡ್ ಒಂದು ಲೋಟ ಬಿಸಿ ಬಿಸಿ ಕಾಫಿ ಕುಡಿದು ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವು. ತುಂಬ ಲಾಂಗ್ ಜರ್ನಿ ಆ್ಯಕ್ಚುಲಿ, 600 ಕಿಲೋಮೀಟರ್ಸ್ ಏನೋ ಸಮಥಿಂಗ್ ಇದೆ. ಆದಷ್ಟು ನಾವು ಟ್ರಾವೆಲ್ ಮಾಡಿಕೊಂಡೇ ಹೋಗಬೇಕು. ಬಟ್ ನಮಗೆ ಹುಬ್ಳಿ ಬರೋ ತನಕ ನಮ್ಗೆ ಅಷ್ಟೊಂದು ಟ್ರಾವೆಲಿಂಗ್ ಅಂತ ಅನ್ನಿಸ್ಲಿಲ್ಲ. ಯಾಕೆ ಅಂತ ಅಂದರೆ ಫುಲ್ ನಿಮಗೆ ಪುನಃ ಹೈವೇ ಸಿಕ್ಬಿಟ್ಟಿರುತ್ತಲ್ಲ. ಸೊ ಹಾಗಾಗಿ ಅಷ್ಟೊಂದು ಸುಸ್ತಾಗಲಿಲ್ಲ. ಬಟ್ ಅದಾದಮೇಲಿದೆ ಅಲ್ಲ, ಧಾರವಾಡ ಸೈಡಿಂದ ತುಂಬಾ ಕೆಟ್ಟಿದೆ ರೋಡು, ತುಂಬಾ ಟೈಮಿಂಗ್ಸ್ ತಗೋತು ಅಂತಲೇ ಹೇಳ್ಬೋದು. ನಾವು ಮಧ್ಯದಲ್ಲಿ ನಾವೆಲ್ಲ ತಿಂಡಿ ತಿಂದಮೇಲೆ ಮತ್ತೆ ಇನ್ನೊಂದು ಕಡೆ ಸ್ಟಾಪ್ ಮಾಡಿ ಅಮ್ಮಗೋಸ್ಕರ ಮತ್ತೆ ಇಡ್ಲಿ ಪಾರ್ಸಲ್ ತೊಗೊಂಡ್ವು. ಯಾಕೆಂದರೆ ರೆಸ್ಟೋರೆಂಟ್ಗಳಲ್ಲೆಲ್ಲ ಕುತ್ಕೊಂಡು ನಮ್ಮ ಅಮ್ಮಗೆ ಊಟ ಮಾಡ್ಸೋಕ್ಕಾಗಲ್ಲ. ಯಾಕೆಂದರೆ 1 hour ಬೇಕು ಅವಳಿಗೆ ಮಿನಿಮಮ್ ಕುತ್ಕೊಂಡು ತಿನ್ನಿಸ್ತೀನಿ ಅಂದರೆ ಒಂದು ಇಡ್ಲಿ ತಿನ್ನಿಸ್ತೀನೋ ಅಥವಾ ತುಂಬ ಹಸಿವಿದ್ರೆ ತಿನ್ಕೊಬಿಡ್ತಾಳೆ. ಬಟ್ ಏನೂ ಹಸಿವಿಲ್ಲ ಅಂದರೆ ಹಠ ಮಾಡೋದು ಜಾಸ್ತಿ, ಎಲ್ಲ ಜಾಸ್ತಿ ಜನ ಇದ್ದಾಗ. ಸೊ ಹಾಗಾಗಿ ಅವಳಿಗೆ ಕಾರಲ್ಲೇ ತೊಗೊಂಡು ತಿನ್ನಿಸ್ಬಿಡೋಣ ಅಂತ ಹೇಳಿ ಅವಳು ಎದ್ಮೇಲೆ ಮತ್ತೆ ಸ್ಟಾಪ್ ಮಾಡಿ ಅವಳಿಗೂ ಕೂಡ ತಿಂಡಿ ತಿನ್ನಿಸ್ಕೊಂಡು ಮಧ್ಯದಲ್ಲೆಲ್ಲ ನಾವು ಎಳ್ನೀರು, ಆಮೇಲೆ ಒಂದಷ್ಟು ಕೇಕ್ ಅಂತೆ ಅದು ಇದು ಎಲ್ಲ ತಂದಿದ್ವು. ನಾವು ಒಂದು ಸ್ವಲ್ಪ ಅದನ್ನೆಲ್ಲ ತಿನ್ಕೊಂಡು ಟ್ರಾವೆಲಿಂಗ್ನ ಕಂಪ್ಲೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ನಮಗಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ನಿದ್ದೆ ಕರೆಕ್ಟಾಗಿ ಹಿಂದಿನ ದಿನ ಬೇರೆ ಆಗಿರಲಿಲ್ಲ. ಹೆವಿ ಸುಸ್ತಾದಂಗೆ ಅನಿಸ್ತಿತ್ತು, ಹೊಟ್ಟೆ ಬೇರೆ ಹಸಿತಾಯಿತ್ತು. ಇದು ಅಂತೂ ಧಾರವಾಡ ಆದಮೇಲೆ ನಿಮಗೆ ಜಾಸ್ತಿ ಯಾವುದು ರೆಸ್ಟೋರೆಂಟ್ಗಳಾಗಿರ್ಬೋದು ಆ ಥರದ್ದು ಏನೂ ಸಿಗೋದೇ ಇಲ್ಲ ಅಪ್ ಟು ನೀವು ಗೋವಾಕ್ಕೆ ರೀಚ್ ಆಗೋ ತನಕ. ಆ್ಯಂಡ್ ನಮಗಂತೂ ಊಟದ ವಿಚಾರದಲ್ಲಿ ಹೆಂಗೆ ಅಂದರೆ ನಮ್ಗೊಂದು ಸ್ವಲ್ಪ ಹಾಗೆ ಇರಬೇಕು ನೀಟಾಗಿರಬೇಕು ಅನ್ನೋ ಥರಕ್ಕೆ ಯೋಚನೆ ಇರುತ್ತಲ್ವ. ಯೂಶ್ವಲಿ ಫ್ಯಾಮಿಲಿ ಜೊತೆ ಹೋದಾಗ ಗಂಡು ಮಕ್ಳಿಗೂ ಹಾಗೆ ಅನಿಸುತ್ತೆ. ಗಂಡಸ್ರುಗಳಾದರೆ ಎಲ್ಲೋ ಒಂದು ಕಡೆ ಅಂದ್ಬಿಟ್ಟು ಊಟ ಮಾಡಿಬಿಡ್ತಾರೆ. ಬಟ್ ಹೆಣ್ಮಕ್ಳಿದ್ದಾಗ ನಮಗೂ ಒಂದು ಸ್ವಲ್ಪ ಅಲ್ಲಿ ಒಂಥರ ಅನ್ಸುತ್ತೆ, ನಮ್ಗೆ ಊಟ ಮಾಡೋಕ್ಕೆ ಅನಿಸ್ತಿರ್ಲಿಲ್ಲ. ಸೊ ಹಂಗಾಗಿ ಇದ ಅಂತ ನೋಡಿಕೊಂಡು ಹೊರಟಿದ್ದಾಯಿತು. ಸೊ ಕೊನೆಗೂ ಗೋವಾಗೆ ನಾವು ರೀಚ್ ಆದವು. ನಮಗಂತೂ ಬ್ರಿಡ್ಜು ಮತ್ತು ಇದೆಲ್ಲ ಶಿಪ್ಪೆಲ್ಲ ನೋಡಿ ಒಂಥರ ಗೋವಾ ಫೀಲ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಆ್ಯಕ್ಚುಲಿ ತುಂಬ ದಿವಸದಿಂದ ನಾವು ಇದನ್ನು ಪ್ಲ್ಯಾನ್ ಮಾಡ್ತಾಯಿದ್ವಿ ಗೋವಾಗೆ ಹೋಗಬೇಕು ಅಂತ. ಬಟ್ ಆಗ್ತಾನೇ ಇರಲಿಲ್ಲ ನಮಗೆ, ಹೆಂಗೋ ಏನಾದರೂ ಆಗಿ ಕ್ಯಾನ್ಸಲ್ ಆಗೋದು. ಆ್ಯಂಡ್ ನನ್ನ ಹಸ್ಬೆಂಡ್ ಮದುವೆ ಆದಾಗಿಂದ ನಾವು ಎಲ್ಲೂ ಬೀಚ್ ಸೈಡ್ ನಾವು ಟ್ರಿಪ್ಪೇ ಹೋಗೋಕ್ಕಾಗಿಲ್ಲ. ಬೇರೆ ಕಡೆ ಎಲ್ಲ ಹೋಗ್ತಿದ್ವು, ಬಟ್ ಬೀಚ್ ಸೈಡ್ ನಾವು ಎಲ್ಲೂ ಪ್ಲ್ಯಾನೇ ಮಾಡಿರಲಿಲ್ಲ. ಸೊ ಹಂಗಾಗಿ ಈ ಸತಿ ಇಲ್ಲ ಬೀಚ್ ಸೈಡೇ ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಹೋಗಿದ್ದಾಯಿತು. ಆ್ಯಂಡ್ ಮಧ್ಯಾಹ್ನನೂ ಅಷ್ಟೇ ನಾವು ಊಟ ಮಾಡೋಷ್ಟೊತ್ತಿಗೆ ಅಮ್ಮನೂ ಕೂಡ ಮಲಗಿಬಿಟ್ಟಿದ್ಲು. ಸರಿ ಸಿಂಪಲಾಗಿ ಏನಾದರೂ ತಿನ್ಕೊಳ್ಳೋಣ ಅಂತ ಹೇಳಿ ಅಲ್ಲಿ ಪಾಲಕ್ ಕಿಚಡಿ ಮತ್ತು ಮೊಸರನ್ನ ತೊಗೊಂಡಿದ್ವು. ತುಂಬ ಚೆನ್ನಾಗಿತ್ತು. ಬಟ್ ಪಾನಿಪುರಿ ಒಂಚೂರು ಓಕೆ ಥರ ಇತ್ತು. ಪಾನಿಪುರಿನೂ ತೊಗೊಂಡಿದ್ವು. ಬಟ್ ಓಕೆ ಚೆನ್ನಾಗಿ ಊಟ ಎಲ್ಲ ಮಾಡಿಕೊಂಡು ನಾವು ಕೂಡ ರೂಮ್ಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದಾಯಿತು. ಸೊ ನಾವು ರೂಮ್ನ ಫಸ್ಟ್ಗೆ ಬುಕ್ ಮಾಡ್ಕೊಂಡಿರಲಿಲ್ಲ. ಬಟ್ ಈ ರೂಮ್ನೇ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ನಾವು ಅದನ್ನು ಮ್ಯಾಪ್ ಹಾಕೊಂಡೋದು. ಫಸ್ಟಿಗೆ ನಾವು ಸೌತ್ ಗೋವಾದಲ್ಲಿ ಫಸ್ಟು ಸ್ಟೇ ಮಾಡಿ ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿ ಅದಾದಮೇಲೆ ನಾರ್ತ್ ಗೋವಾಗೆ ಹೋಗಬೇಕು ಅಂದ್ಕೊಂಡು. ಬಟ್ ಇದು ಹೋಟೆಲ್ ಬಂದುಬಿಟ್ಟು ನಾರ್ತ್ ಗೋವಾದಲ್ಲಿತ್ತು. ನಾವು ನಾರ್ಮಲ್ ಮ್ಯಾಪ್ ಹಾಕ್ಕೊಂಡು ಹೋಗೇ ಬಿಟ್ವು. ನಮಗೇನು ಸೌತ್ ತುಂಬ ದೂರ ಇದೆ ಅನ್ನೋ ಥರ ಫೀಲ್ ನಮಗಿತ್ತು. ಬಟ್ ಅವೆರಡೂ ಒನ್ ಅವರ್ಗೆ ಡಿಸ್ಟೆನ್ಸ್ ಅಷ್ಟೇ. ನೀವು ಸೌತ್ ಗೋವಾ ಮೇಲೇ ನಾರ್ತ್ ಗೋವಾಗೆ ಹೋಗಬೇಕು. ಸೊ ಸರಿ ಅಂತ ಹೇಳಿಬಿಟ್ಟು ನಾವು ನಾರ್ತ್ ಗೋವಾಗೆ ಹೋಗಿ ಹೋಟೆಲಲ್ಲಿ ಕೇಳಿದಾಗ ಇದು ನಾರ್ತ್ ಗೋವಾ ಅಂತ ಹೇಳಿದರು. ನಾವು ಸರಿ ಬಿಡು ಇಲ್ಲೇ ಎಕ್ಸ್ಪ್ಲೋರ್ ಮಾಡಿ ಅದಾದಮೇಲೆ ಹೋಗೋಣ ಸೌತ್ ಗೋವಾಗೆ ಪರವಾಗಿಲ್ಲ ಅಂತ ಹೇಳಿ ಫಸ್ಟು ರೂಮೆಲ್ಲ ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೂಮ್ ಚೆಕ್ ಮಾಡ್ಕೊಂಡು ನಾವು ಇದೇ ರೂಮ್ಗೆ ಹೋಗಬೇಕು ಅಂತ ಫೈನಲೈಸ್ ಮಾಡ್ಕೊಂಡಿದ್ವು.
ಬಟ್ ಆದರೆ ಹೋಗಿ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ತೀರಾ ಅಂದರೆ ಅವ್ರು ಹೊಸದಾಗಿ ಕಟ್ಟಿರ್ತಾರಲ್ಲ ಅವಾಗಿನ ವೀಡಿಯೋಸ್ನ ಮತ್ತು ಫೋಟೋಸ್ನ ಹಾಕಿರ್ತಾರೆ. ಅವಾಗ ನಮಗೆ ಇದೇ ಥರ ಇದೇನೋ ಅಂತ ಹೋಗಿ ನಾವು ಕೆಲವೊಂದು ಸರ್ತಿ ಹಿಂಗೆ ಆಗಿರೋದು ಉಂಟು, ನಮಗೆ ಅಲ್ಲಿ ಚೆನ್ನಾಗಿಲ್ಲದೆ ಇರೋದು ಉಂಟು. ಸೊ ಹಾಗಾಗಿ ಸುಮ್ಮನೆ ವೇಸ್ಟ್ ಆಗಿದೆ ಅಮೌಂಟೆಲ್ಲ. ಸೊ ಅದಕ್ಕೆ ಬೇಡ ಅಲ್ಲೇ ಹೋಗಿ ಬುಕ್ ಮಾಡ್ಕೊಳ್ಳೋಣ, ಇಷ್ಟ ಆದರೆ ನೋಡಿಬಿಟ್ಟು ಬುಕ್ ಮಾಡೋಣ, ಇಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ಅಲ್ಲೇ ಹೋಗಿ ಹುಡ್ಕೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಸೊ ಅದೇ ರೀತಿ ಹೋದ್ವು, ರೂಮೆಲ್ಲ ಚೆಕ್ ಮಾಡಿದ್ವು, ತುಂಬ ಚೆನ್ನಾಗಿತ್ತು. ಬಾಲ್ಕನಿ ಆಗಿರ್ಬೋದು ಮತ್ತು ಬೆಡ್ಸ್ ಆಗಿರ್ಬೋದು, ವಾಶ್ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಕ್ಲೀನಾಗಿತ್ತು. ಸೊ ಹಾಗಾಗಿ ಸರಿ ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ ಇತ್ತು ಕಂಪೇರ್ ಟು ಬೇರೆದಕ್ಕೆಲ್ಲ. ಆ್ಯಂಡ್ ಓಕೆ ಅಂತ ಹೇಳಿಬಿಟ್ಟು ನಾವು ಈ ಹೋಟೆಲ್ನ ಫೈನಲೈಸ್ ಮಾಡಿ ಅಲ್ಲೇ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಟಿದ್ದಾಯಿತು. ಸೊ ನೀವು ಅಷ್ಟೇ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಅಲ್ಲೇ ಹೋಗಿ ನೋಡಿ. ಆ್ಯಂಡ್ ಕಂಪೇರ್ ಟು ಪ್ರೈಸ್ ಏನು ಗೊತ್ತಾ, ಇಲ್ಲೆಲ್ಲ ನೀವು ಆ್ಯಪ್ ಥ್ರೂ ಬುಕ್ ಮಾಡ್ತೀರಾ ಅಂದರೆ ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಅಲ್ಲೋಗಿ ಬುಕ್ ಮಾಡಿಕೊಂಡ್ರೆ. ಸೊ ಹಾಗಾಗಿ ನೀವು ಕೂಡ ಅಲ್ಲೇ ಹೋಗಿ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು. ಫೈನಲಿ ನಾವು ರೂಮಿಗೆ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಇವಾಗ ಬೀಚಿಗೆ ಹೋಗೋಣ ಅಂತೇಳಿ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಒಂದು ವಾಕ್ ಮಾಡ್ಕೊಂಡು ಬಂದುಬಿಟ್ಟು ಹೋಗೋಣ ಅಂದರೆ ಈ ಹೆಂಗ್ಸಿದೆ ಅಲ್ಲ, ಈ ಹೆಂಗಸು ಇಲ್ಲ ನಾನು ಕುಣಿಲೇಬೇಕು ಅಂತ, ಅದಕ್ಕೆ ಸರಿ ಕುಣಿ ಅಂತ ನಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಫ್ರೆಶ್ ಅಪ್ ಎಲ್ಲ ಆದಮೇಲೆ ಸರಿ ಅಂತ ಹೇಳಿ ಹೊರಟಿದ್ದಾಯಿತು. ಇದು ಆನ್ ದಿ ವೇ ಹೋಗ್ತಾ ಇದೊಂದು ದೊಡ್ಡ ಚರ್ಚ್ ಇತ್ತು, ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಕ್ಲೀನಾಗಿತ್ತು. ನಾವು ಕೂಡ ಈ ಚರ್ಚಿಗೆ ಹೋಗಬೇಕು ಅಂದ್ಕೊಂಡು ಇನ್ನೊಂದು ದಿನ ಹೋದ್ವು, ಬಟ್ ಮಧ್ಯಾಹ್ನದ ತೆಗ್ದಿರಲಿಲ್ಲ. ಸೊ ಹಾಗಾಗಿ ಒಂದು ಚರ್ಚಿಗೆ ಹೋಗೋಕ್ಕಾಗಲಿಲ್ಲ. ಸರಿ ಅಂತ ಹೇಳಿ ಬೀಚಿಗೆ ಹೊರಟಿದ್ದಾಯಿತು. ಬೀಚಿಗೆ ಆಲ್ಮೋಸ್ಟ್ ನಾವು ಬೇಗನೆ ಹೋಗಬೇಕು ಅಂದ್ಕೊಂಡ್ವು, ಬಟ್ 6 o'clock 6:30 ಆಗಿಬಿಟ್ಟಿತ್ತು, ಆಲ್ರೆಡಿ ಕತ್ಲಾಗೋಗಿ ಬಂದುಬಿಟ್ಟಿತ್ತು. ಆ್ಯಂಡ್ ಇದು ಬೀಚಿಗೆ ಹೋಗೋ ಕಡೆ ನಿಮಗೆ ಶಾಪಿಂಗ್ ಎಲ್ಲ ಇದೆಲ್ಲ ಸಿಗುತ್ತೆ. ತುಂಬಾ ಶಾಪ್ಗಳೆಲ್ಲ ನೋಡಿ ನನಗೆ ಫುಲ್ ಅವಾಗ ಅನ್ನಿಸ್ತಾಯಿತ್ತು, ಇದ್ರದ್ದು ಟ್ರಿಪ್ಪಿಂದು ವೈಬ್ ಬರ್ತಾಯಿತ್ತು. ಲೈಕ್ ಈ ಥರದ್ದೆಲ್ಲ ಶಾಪ್ಸ್ ಎಲ್ಲ ನೋಡಿದಾಗಲೇ ಖುಷಿಯಾಗೋದು, ನಾವೊಂದು ಟ್ರಿಪ್ಪಿಗೆ ಬಂದಿದ್ದೀವಿ ಅನ್ನೋ ಥರ ಅನಿಸುತ್ತೆ. ಆ್ಯಂಡ್ ನಮ್ಮ ಅಮ್ಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು ಈ ಬೀಚು. ಆ್ಯಂಡ್ ಇಲ್ಲಿಗೆ ನಾವು ನೈಟ್ ಹೋದ್ವಿ ಅನ್ನೋದೊಂದು ಬೇಜಾರು, ಯಾಕೆಂದರೆ ಜಾಸ್ತಿ ಫೋಟೋಸ್ ಎಲ್ಲ ಏನು ಕ್ಲಿಕ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಈ ಬೀಚಿಗೆ ಮತ್ತೆ ರಿಪೀಟ್ ಹೋಗಲಿಲ್ಲ ನಾವು, ಸುಮ್ಮನೆ ಹೋಗಿದ್ದು ಬೀಚಿಗೆ ಹೋಗೋದು ಬೇಡ, ಬೇರೆ ಕಡೆ ನೋಡೋಣ ಅಂತ ಹೇಳಿ ಹೋಗಲಿಲ್ಲ. ಸೊ ನಮ್ಮ ಅಮ್ಮಗಂತೂ ಫುಲ್ ಖುಷಿ ಆಗಿಬಿಟ್ಟಿತ್ತು. ಅದಂತೂ ಒಂದು ವಾರದಿಂದ ಬೀಚು ಅಂತ ಆಟ ಆಡ್ತಾನೆ ಇರ್ತಿತ್ತು. ಮನೆಯಲ್ಲೆಲ್ಲ ಆಟ ಸಾಮಾನು ಬೇರೆ ತಂದ್ಕೊತಿದ್ದೆ ಅವಳಿಗೆ, ಇಲ್ಲಿಂದನೇ ತೊಗೊಂಡೋಗೋಣ ಅಂತ. ನನಗೆ ಅಲ್ಲಿ ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಿರಲಿಲ್ಲ, ಬಟ್ ಇಲ್ಲಿಂದನೇ ತೊಗೊಂಡೋಗೋಣ ಅಂತ ತೊಗೊಂಡಿದ್ದು. ಅದನ್ನೆಲ್ಲ ನೋಡಿ ದಿನಾ ಬೀಚು ಅಂತ ಆಟ ಆಡೋದು. ಅಲ್ಲಿಗೆ ಹೋದ್ಮೇಲೆ ಅದನ್ನಂತೂ ಹಿಡಿಯೋಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗಿಬಿಡ್ತು. ನೀರೆಲ್ಲ ನೋಡೋಳಿಗೆ ನೀರಂದರೆ ಸಿಕ್ಕಾಪಟ್ಟೆ ಇಷ್ಟ, ಫುಲ್ ಖುಷಿಯಾಗಿ ಹೋಗಿದ್ಲು. ಆಮೇಲೆ ಉಪ್ಪಿನ ನೀರು ಬೇರೆ, ಬಟ್ ಒಂದು ಸ್ವಲ್ಪ ಚೂರು ಇದು ಮಾಡ್ತಾಯಿಲ್ಲ ಅಷ್ಟೇ, ಒಂಥರ ಬಾಯಿಗೆ ಹೋದಾಗ. ಬಟ್ ಅದು ಬಿಟ್ಟರೆ ಫುಲ್ ಆಟ ಆಡ್ಕೊಂಡು ಮಣ್ಣು ಅಂತ ಎಲ್ಲ ಆಟ ಆಡ್ಕೊಂಡು ಫುಲ್ ಖುಷಿ ಮಾಡಿದ್ಲು. ಅಮ್ಮ ಹೆಂಗಿದೆ ಮಗಳೇ? ಬೀಚ್ ಚೆನ್ನಾಗಿದ್ಯಾ? ಅಮ್ಮ ಬಂತು, ಲವ್ ಯು. ಅದೇ ಬೆಸ್ಟ್ ಅಲ್ವಾ? ಅಲ್ಲಿ ಅವ್ರ ಇಲ್ಲ ಅಮ್ಮ ಎಲ್ಲಿದ್ದೆ ಅಮ್ಮ? ಸರಿ ಎಲ್ಲಿದೆ ಕೇಳೋಣ. ಅಮ್ಮ ಎಲ್ಲಿದ್ದೀರಾ ನೀವು? ಕಾರಲ್ಲಿ ಹೋಗ್ತಾ ಇದೀವಿ ನೋಡಲ್ ಬೀಚ್ ಹತ್ರ. ಬೀಚ್ ಬರುತ್ತೆ ನೋಡಿ. ಬರೋಣ ಮತ್ತೆ. ನಮ್ಮ ಅಮ್ಮ ಅಂತೂ ಫುಲ್ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ನಾವು ಬೀಚಿಂದ ಕರ್ಕೊಂಡು ಬಂದಮೇಲೆ ನೈಟ್ ಆಗೋಗ್ಬಿಡ್ತಲ್ಲ, ಕತ್ಲು, ಬೀಚು ನೋಡೋಕ್ಕಾಗಲ್ಲ, ಇನ್ನೆಷ್ಟೊತ್ತು ಆಟ ಆಡಿಸೋದು, ಬೆಳಗ್ಗೆ ಕರ್ಕೊಂಬರೋಣ ಅಂತ ಹೇಳಿ ಕರ್ಕೊಂಡು ಬಂದುಬಿಟ್ಟು ಫುಲ್ಲು ಅಳ್ತಾನೆ ಇತ್ತು. ಅದಕ್ಕೆ ಸರಿ ಅಂತ ಹೇಳಿಬಿಟ್ಟು ಒಂದು ಐಸ್ ಕ್ರೀಮ್ ಆದರೂ ತಿನ್ಸಿದ್ರೆ ಸಮಾಧಾನ ಆಗ್ತಾಳೆ ಅಂತ ಅವಳಿಗೊಂದು ಐಸ್ ಕ್ರೀಮ್ ಕೊಟ್ಟು, ಐಸು ಕೊಟ್ಟು ನಿಂಗೆ ಪೂಸಿ ಹೊಡಿಬೇಕಾ ಅನ್ನೋದನ್ನ ಇವಳನ್ನು ಇಂಥವ್ರನ್ನ ನೋಡೇನೆ ಬರ್ದಿದ್ದಾರೆ ಅನಿಸುತ್ತೆ. ಆ ಥರ ಹಳ್ಕೊಂಡು ಕೂತಿತ್ತು ಅಂತ ಐಸ್ ಕ್ರೀಮ್ ಕೊಡಿಸಿದಾಯಿತು. ಆ್ಯಂಡ್ ನಾವು ಕೂಡ ಒಂದು ಶವರ್ಮ ತೊಗೊಂಡು ಚೆನ್ನಾಗಿತ್ತು. ಸ್ಟ್ರೀಟ್ ಫುಡ್ನ ಎಕ್ಸ್ಪ್ಲೋರ್ ಮಾಡಿ ನೀವು ಗೋವಾಗೆ ಅಥವಾ ಎಲ್ಲಾದರೂ ಹೋದರೆ ತುಂಬ ಚೆನ್ನಾಗಿರುತ್ತೆ. ನಾವು ಊಟಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಹೋಟೆಲಲ್ಲಿ ನಾವು ಸ್ಟೇ ಮಾಡಿದ್ದಂಥ ಹೋಟೆಲಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ ಬಂದ್ವು. ಆ್ಯಂಡ್ ಈಗಿತ್ತು ಇವತ್ತಿನ ವ್ಲಾಗ್. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆ ತಿನ್ನ. ಓಕೆ ಬಾಯ್ ಅಂತೇಳು.
Take care. We'll update you.